विशेषण, सर्वनाम, अनेक शब्दों के लिए एक शब्द, विराम चिन्हों का पहचानना आदि। चौथा होगा अनुवाद करना। पांचवा है कविताओं को रागबद्ध तरीके से गायन करना। छठा दोहे का भावार्थ लिखना। सातवां होगा गद्यांश को पढ़कर प्रश्नों के उत्तर लिखना। आठवां पाठ, कहानी, नाटक, आत्मकथा आदि को पढ़ना और प्रश्नों के उत्तर लिखना। 10वां होगा ಹಿಂದಿ ಪತ್ರ ಲೇಖನ ಅವರ ನಿಬಂಧ। ಇಷ್ಟು ಮೇನ್ 10 ಏನಾಗಿತ್ತಪ್ಪ ಅಂದರೆ 9ನೇ ತರಗತಿಯ ಬುನಾದಿ ಸಾಮರ್ಥ್ಯಗಳಿತ್ತು। ಇನ್ನು ಇದರ ಮೇಲೆ ನಾವೇನು ಮಾಡಿದ್ದೀವಿ, ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀವಿ। ಇದನ್ನು ನೀವು ಪೂರ್ವ ಪರೀಕ್ಷೆಗಾದರೂ ತಗೊಳ್ರಿ, ಸಾಫಲ್ಯ ಪರೀಕ್ಷೆಗಾದರೂ ಇಟ್ಕೊಳ್ಬೋದು। कक्षा 10 विषय तृतीय भाषा हिंदी, समय 40 मिनट। बुनियादी सामर्थ्य संख्या 1, प्रश्न क्रम संख्या 1, प्रश्नों का विवरण, ಹಿಂದಿ ವರ್ಣಮಾಲ लिखिए। सो ಮೊದಲ ಪ್ರಶ್ನೆನೇ ಹಿಂದಿ ವರ್ಣಮಾಲ ಬರೀತಕ್ಕಂಥದ್ದು। ಇನ್ನು ಎರಡನೇದು ನಿಮ್ನ ವ್ಯಂಜನ್ ಕೆ 12 ಖಡಿ ಪಂಕ್ತಿ ಲಿಖಿ ಅಂತ ಇದೆ, ಕ ಪ ಶ ಮ ಅಂತ ಇದೆ। ಇನ್ನು ಬುನಾದಿ ಸಾಮರ್ಥ್ಯ ಸಂಖ್ಯೆ 2ರಲ್ಲಿರ್ತಕ್ಕಂಥದ್ದು ಮೂರನೇ ಪ್ರಶ್ನೆ ಸಂಖ್ಯೆ, ನಮೂನೆ के अनुसार बिना मात्रा वाले शब्द लिखिए। सो ನೀವೇನು ಮಾಡಬಹುದು, ಹಿಂದಿ ವರ್ಣಮಾಲಾದಲ್ಲಿ ಉತ್ತರಗಳನ್ನು ಸಹಿ ढंग से ಹಿಂದಿ ವರ್ಣಮಾಲಾ का लेखन करना। ಅವ್ರು ಏನು ಮಾಡಬೇಕು, ಸ್ವರ, ವ್ಯಂಜನ, ಸಂಯುಕ್ತಾಕ್ಷರಗಳನ್ನು ತಪ್ಪಿಲ್ಲದೆ ಪೂರ್ಣವಾಗಿ ಬರೆದು ನೀವು ಎ ಗ್ರೇಡನ್ನು ಕೊಡ್ತಕ್ಕಂಥದ್ದು। ಇನ್ನು ಎರಡನೇ ಪ್ರಶ್ನೆ ಉತ್ತರದಲ್ಲಿ ವ್ಯಂಜನೋं के 12 ಖಡಿ ಪಂಕ್ತಿ ಪೂರ್ಣ ರೂಪ से लिखना। ಅವ್ರೇನು ಮಾಡಬೇಕು, ವ್ಯಂಜನದ ಬಳ್ಳಿ ಸಾಲುಗಳನ್ನು ಏನು ಮಾಡಬೇಕು, ಪೂರ್ಣವಾಗಿ ಕದಿಂದ ಕಹದವರೆಗೆ ಸೊ ಬರೆದ್ರೆ ಅವ್ರಿಗೆ ಏನಾಗ್ತದಪ್ಪ, ಎಸ್ ಎ ಗ್ರೇಡನ್ನು ಕೊಡ್ತಾರೆ। ಇನ್ನು ಮುಂದಿನ ಪ್ರಶ್ನೆ ಇತ್ತು ಬುನಾದಿ ಸಾಮರ್ಥ್ಯ 2ರಲ್ಲಿ ಪ್ರಶ್ನೆ 3ರಲ್ಲಿ ನಮೂನೆ के अनुसार बिना मात्रा वाले शब्द लिखिए। बिना मात्रा वाले ಅಂದರೆ ಒತ್ತಕ್ಷರ ರಹಿತ ಶಬ್ದಗಳು। ಸೊ ಕನ ಅಂತ ಇದೆ, ಅದೇ ಥರ ಮನ, ನಯನ, ಯಮ, ಕರ, ಗರಗಸ, ಚಮ ಚಮ, ಟಮ ಟಮ್ ಇದೆಲ್ಲನೂ ಬರೀಬಹುದು। ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ ನಮೂನೆ के अनुसार मात्रा वाले शब्द लिखिए। ಸೊ ಮಾತ್ರಾ ವಾಲೆ ಶಬ್ದ ಅಂದರೆ ಒತ್ತಕ್ಷರ ಶಬ್ದ, ಉದಾಹರಣೆ ಪ್ರಜ್ವಲ ಅಂತ ಬರೆದಿದ್ದೀವಿ। ಸೊ ಈ ಥರ ತಾವೇನು ಬರಿಬೋದು, ಭೀಮ, ಕಾವೇರಿ, ಉಜ್ಜೀವನ ಅನ್ನೋದನ್ನು ಬರಿಬೋದು। ಇನ್ನು ಮುಂದಿನ ಬುನಾದಿ ಸಾಮರ್ಥ್ಯ ಸಂಖ್ಯೆ 3ರಲ್ಲಿ 5ನೇ ಪ್ರಶ್ನೆ ಅಮೀರ್ ಶಬ್ದ का ವಿಲೋಮ ರೂಪ ಹೇ ಅಂತ ಕೇಳಿದ್ದಾರೆ। ಸೊ ಅಮೀರ್ ಶಬ್ದದ ವಿಲೋಮ ರೂಪ ಬರ್ತದೆ ಗರೀಬ। 6ನೇ ಪ್ರಶ್ನೆ ಮಾಲಾ ಶಬ್ದ का ಅನ್ಯವಚನ ರೂಪ ಹೇ ಅಂತ ಕೇಳಿದ್ದಾರೆ। ಸೊ ಮಾಲಾದ ಅನ್ಯವಚನ ರೂಪ ಏನಾಗ್ತದೆ, ಮಾಲಾಯಿ ಅಂತಕ್ಕಂಥದ್ದಾಗ್ತದೆ। ಇನ್ನು 7ನೇ ಪ್ರಶ್ನೆ ಆದಮಿ ಶಬ್ದ का ಪರ್ಯಾಯವಾಚಿ ಶಬ್ದ ಹೇ ಅಂತ ಕೇಳಿದ್ದಾರೆ। ಆದಮಿ ಮನುಷ್ಯ, ಮಾನವ, ನರ ಅಂತನ ಬರಿಬಹುದು। ಇನ್ನು 8ನೇ ಪ್ರಶ್ನೆ ಮಾ ಶಬ್ದಕ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ। ಸೊ ಮಾದ ಏನಾಗ್ತದಪ್ಪ ಅಂದ್ರೆ ಬಾಪ್ ಅಂತಕ್ಕಂಥದ್ದು ಅನ್ಯಲಿಂಗ ರೂಪ ಆಗ್ತದೆ। ಇನ್ನು 4ನೇ ಬುನಾದಿ ಸಾಮರ್ಥ್ಯ ಸಂಖ್ಯೆಯಲ್ಲಿ 9ನೇ ಪ್ರಶ್ನೆ ಅಪ್ನಿ ಮಾತೃಭಾಷಾ ಮೇ ಅನುವಾದ ಕೀಜಿಯೇ। ನಿಮ್ಮ ಮಾತೃಭಾಷೆಯಲ್ಲಿ ಅನುವಾದ ಮಾಡಬೇಕು। ಬಚ್ಚೆ ನೀಮ್ ಪೇಡ್ಕೆ ತಲೆ ಖೇಲ್ತೆ ಥೆ ಅನ್ನೋದು ವಾಕ್ಯ ಇದೆ, ಅದನ್ನೇನು ಬರಿಬೋದು, ಮಕ್ಕಳು ಬೇವಿನ ಮರದ ಕೆಳಗೆ ಆಡುತ್ತಿದ್ದರು। ಇನ್ನು ನೆಕ್ಸ್ಟ್ 10ನೆಯ ಪ್ರಶ್ನೆ ಮುನ್ನಿ ಪೀನೆ ಕೆ ಲಿಯೇ ಪಾನಿ ಲಾಯಿ ಅಂತ ಇದೆ, ಅದನ್ನು ನಾವು ಏನು ಬರಿಬೋದು ಅನುವಾದದಲ್ಲಿ, ಮುನ್ನಿ ಕುಡಿಯಲು ನೀರು ತಂದಳು ಅನ್ನೋದನ್ನು ಬರಿಬೋದು। ಇನ್ನು 5ನೇ ಬುನಾದಿ ಸಾಮರ್ಥ್ಯ ಸಂಖ್ಯೆಯಲ್ಲಿ 11ನೇ ಪ್ರಶ್ನೆ ನಿಮ್ನ ಪದ್ಯ ಭಾಗ ಪೂರ್ಣ ಕೀಜಿಯೇ ಅಂತ ಇದೆ, ಕೆಳಗಿನ ಪದ್ಯ ಭಾಗ ಪೂರ್ಣ ಮಾಡಬೇಕು। ಜೈ ಜೈದಿಂದ ಹಿಡಿದು ಮಾತಾವರೆಗೆ 8 ಪಂಕ್ತಿಯ ಅಂತ ಕೇಳಿದ್ದಾರೆ। ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಜೈ ಜೈ ಭಾರತ್ ಮಾತಾ, ऊंचा हिया हिमालय तेरा, उसमें कितना स्नेह भरा, दिल में अपने आग दबाकर रखता हमको हरा भरा, सौ सौ सौतों से बह बहकर हे पानी फूटा आता, जय जय भारत माता। ಇನ್ನು ಮುಂದೆ ಇರ್ತಕ್ಕಂಥದ್ದು ಬುನಾದಿ ಸಾಮರ್ಥ್ಯ 6 12ನೇ ಪ್ರಶ್ನೆ ನಿಮ್ನ ದೋಹೆ ಕಾ ಭಾವಾರ್ಥ ಲಿಖೆ ಅನ್ನೋದನ್ನು ಕೇಳಿದ್ದಾರೆ। ದೋಹಾ ಇತ್ತು तरवर फल नहीं खाता है सरवर पियही न पाना, कही रहीम पर काजहित संपत्ति संचही सुजाना। ಏನು ಬರೀಬಹುದು ಅಂದರೆ रहीम कहते हैं कि जैसे पेड़ अपने फल खुद नहीं खाते और सरोवर अपना पानी खुद नहीं पीते, वैसे ही सज्जन दूसरों के कल्याण के लिए संपत्ति का संग्रह करते हैं ಅನ್ನೋದನ್ನು ಅವ್ರು ಏನು ಮಾಡ್ಬೋದು, ಭಾವಾರ್ಥ ಬರೆದ್ರೆ ಎ ಗ್ರೇಡ್ ಕೊಡ್ತಾರೆ। ಇನ್ನು 13ನೇ ಪ್ರಶ್ನೆ ಚಂದನ್ ಕೆ ಪೇड़ से कौन लिपटे रहता है ಅಂತ ಕೇಳಿದ್ದಾರೆ। ಸೊ ಚಂದನ್ ಕೆ ಪೇड़ से ಭುಜಂಗ लिपटे रहता है ಅನ್ನೋದನ್ನು ಬರೀಬಹುದು, ಭುಜಂಗ್ ಇಟ್ ಮೀನ್ಸ್ ಸಾಮ್। 7ನೇ ಬುನಾದಿ ಪ್ರಶ್ನೆ ಬುನಾದಿ ಸಾಮರ್ಥ್ಯ ಸಂಖ್ಯೆ 14ನೇ ಪ್ರಶ್ನೆ ನಿಮ್ನ ಗದ್ಯ ಭಾಗ ಪಡ್ಕರ್ ದಿಯೇ ಗಯೇ ಪ್ರಶ್ನೋं के उत्तर लिखिए ಅಂತ ಇದೆ। ಸೊ ತುಂಬ ಈಸಿಯಾಗಿರ್ತಕ್ಕಂಥದ್ದಿತ್ತು। ಕಬೀರ್ दास वानी के डिक्टेटर थे, नीरू नीमा नामक मुसलमान जुलाहे परिवार में उनका पालन पोषण हुआ, सहजता निर्भीकता इनके काव्य के प्रमुख गुण है ಅನ್ನೋದನ್ನು ಗದ್ಯ ಭಾಗ ಇತ್ತು। ಪ್ರಶ್ನೆ ಇದೆ ಕಬೀರ್ दास का जन्म किस परिवार में हुआ ಅಂತ ಕೇಳಿದ್ದಾರೆ। ಸೊ ದ ರೈಟ್ ಆನ್ಸರ್ ಈಸ್ ಕಬೀರ್ दास का जन्म जुलाहा परिवार में हुआ ಅನ್ನೋದನ್ನು
ಬರಿಬೇಕಿತ್ತು. ನೆಕ್ಸ್ಟ್ 15ನೇ ಪ್ರಶ್ನೆ, ಕಬೀರ್ ದಾಸ್ ಕೆ ಕಾವ್ಯ के प्रमुख गुण क्या है ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಸಹಜತಾ, ನಿರ್ಭೀಕತಾ ಕಬೀರದಾಸ್ ಕಾವ್ಯಕ್ಕೆ ಪ್ರಮುಖ ಗುಣ ಹೇ ಅನ್ನೋದು ಇತ್ತು. 8ನೇ ಬುನಾದಿ ಸಾಮರ್ಥ್ಯ. 16ನೇ ಪ್ರಶ್ನೆ, चन्नम्मा का जन्म किस वंश में हुआ था? सो वेरी इजी आंसर, चन्नम्मा का जन्म काकतीय वंश में हुआ था. नेक्स्ट, कित्तूरू कहाँ है ಅಂತ ಕೇಳಿದ್ದಾರೆ. सो द राइट आंसर कित्तूरू कर्नाटक राज्य के उत्तरी बेलगावी जिले में है. नेक्स्ट 18ನೇ प्रश्न, चन्नम्मा शब्द का अर्थ क्या है? सो द राइट आंसर चन्नम्मा शब्द का अर्थ है सुंदर महिला. नेक्स्ट 9ನೇ ಬುನಾದಿ ಸಾಮರ್ಥ್ಯದಲ್ಲಿ 19ನೇ ಪ್ರಶ್ನೆ, 2 दिन की छुट्टी मांगते हुए ಪ್ರಧಾನಾಧ್ಯಾಪಕ के नाम एक छुट्टी पत्र लिखिए ಅಂತ ಕೇಳಿದ್ದಾರೆ. ಸೊ ಚುಟ್ಟಿ ಪತ್ರದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಪ್ರಾರೂಪ, ಅದರ ನಮೂನೆ ಇದೆ. ಸೊ ಈ ಕಡೆ ಸ್ಥಳ, ದಿನಾಂಕ, ಪ್ರೇಷಕ, ಸೇವಾ ಮೇ, ಆಮೇಲೆ ಆದರಣೀಯ ಮಹೋದಯ, ವಿಷಯ, ಪತ್ರಕ ಕಲೇವರ್, ಧನ್ಯವಾದ ಸಹಿತ, ಸಮಾಪನ, ಅವೆಲ್ಲ ಹಂತಗಳನ್ನು ಬರೆದ್ರೆ ಸೊ ಚುಟ್ಟಿ ಪತ್ರ ಸರಿಯಾಗಿ ಆಗ್ತದೆ. ಲಾಸ್ಟ್ ಕ್ವಶನ್, ನಿಮ್ನೆ ಕಿಸಿ ಏಕ್ ವಿಷಯ पर निबंध लिखिए खेलों का महत्व इंटरनेट. ಸೊ ಇಲ್ಲಿ ಏನು ಮಾಡಬೇಕು, खेलों का महत्व तो ಇಂಟರ್ನೆಟ್ನಲ್ಲಿ ಪದ ಪ್ರಯೋಗ, ವಿಚಾರ ಅಭಿವ್ಯಕ್ತಿ, ವಾಕ್ಯೋं का ಅರ್ಥಪೂರ್ಣತಾ, ಭಾಷಾ ಶೈಲಿಯಲ್ಲಿ ಏನು ಮಾಡ್ತಾರೆ, ನಿಮಗೆ ಮೌಲ್ಯಮಾಪನವನ್ನು ಮಾಡಿ ಗ್ರೇಡಿಂಗ್ಗಳನ್ನು ಕೊಡ್ತಾರೆ. ಇಷ್ಟು SSLCಯಲ್ಲಿ ಏನಾಗಿತ್ತಪ್ಪ ಅಂತಂದರೆ ಇಟ್ಸ್ ವೆರಿ ಈಸಿಯಾಗಿರ್ತಕ್ಕಂಥದ್ದು. ನಾನು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೀನಿ. ಸೊ ಸಿಗ್ತೀನಿ, ಇದರ PDF ಬೇಕಾದರೆ ದಯಮಾಡಿ 9964050759ಗೆ ತಾವು ಮೆಸೇಜನ್ನು ಮಾಡಿ ಪಡಿಬೋದು ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.